ಆತ್ಮೀಯ ವಿದ್ಯಾರ್ಥಿಗಳೇ, ಹೇಮಾ ಪಾಟೀಲ್ ಮ್ಯಾಥ್ಸ್ ಅಕಾಡೆಮಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ 10ನೇ ತರಗತಿ ಗಣಿತ ಇನ್ನೊಂದು ಘಟಕವಾದ ನಿರ್ದೇಶಾಂಕ ರೇಖಾಗಣಿತ. ಹಿಂದಿನ ವಿಡಿಯೋದಲ್ಲಿ ನಿರ್ದೇಶಾಂಕ ರೇಖಾಗಣಿತದ ಅಲ್ಲಿ ಬರುವ ಅತಿ ಮುಖ್ಯವಾದ ಸೂತ್ರಗಳ ಪರಿಚಯವನ್ನು ಮಾಡಿಕೊಟ್ಟಿದ್ದೇನೆ. ಇವತ್ತು ಆ ಘಟಕದಿಂದ ಬಹು ಆಯ್ಕೆ ಪ್ರಶ್ನೆಗಳು ಮತ್ತು 1 ಅಂಕದ ಪ್ರಶ್ನೆಗಳು ಯಾವ ಥರ ಎಕ್ಸಾಮಲ್ಲಿ ಕೇಳ್ತಾರೆ ಅದರ ಬಗ್ಗೆ ನಾವಿಲ್ಲಿ ಚರ್ಚೆ ಮಾಡೋಣ. ಈಗ 1ನೇ ಪ್ರಶ್ನೆಗೆ ಹೋಗೋಣ. 1ನೇ ಪ್ರಶ್ನೆ ಏನಪ್ಪ, ಯಾವ ಥರ ಕೊಡ್ತಾರೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಅಂತ ನೋಡೋಣ. ಎಕ್ಸ್ ಅಕ್ಷದಿಂದ ಪಿ ಆಫ್ -n to 3 ಬಿಂದುವಿಗೆ ಇರುವ ದೂರವು ಎಷ್ಟು ಅಂತ ಕೇಳಿದ್ದಾರೆ. ಆಪ್ಷನ್ಸ್ -8 ಮಾನಗಳು, 3 ಮಾನಗಳು, -3 ಮಾನಗಳು ಮತ್ತು 8 ಮಾನಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ಆಪ್ಷನ್ ಬಿ 3 ಮಾನಗಳು ಅಂತ ಬರ್ತದೆ. ಯಾಕಪ್ಪ 3 ಮಾನಗಳು ಬರ್ತೈತೆ ಅಂತಂದರೆ, ಇಲ್ಲಿ ನೋಡ್ರಿ, ಎಕ್ಸ್ ಅಕ್ಷದಿಂದ ಬಿಂದುವಿಗಿರುವ ದೂರವನ್ನು y ನಿರ್ದೇಶಾಂಕ ಅಥವಾ ಲಂಬ ದೂರ ಅಂತ ಕರೀತಾರೆ. y ಅಕ್ಷದಿಂದ ಬಿಂದುವಿಗಿರುವ ದೂರವನ್ನು ಅದರ x ನಿರ್ದೇಶಾಂಕ ಅಥವಾ ಕ್ಷಿತಿಜ ದೂರ ಎಂದು ಕರೆಯುತ್ತಾರೆ. ಆದ್ದರಿಂದ ನೆನ್ಪಿಟ್ಕೋರಿ, ಎಕ್ಸ್ ಅಕ್ಷದಿಂದ ಅಂತ ಕೇಳಿದರೆ ಇದು x, ಇದು y, ಹೌದಾ? ಬಿಂದು ಎಕ್ಸ್ ಅಕ್ಷದಿಂದ ಬಿಂದುವಿಗೆ ಇರುವ ದೂರ ಅಂತ ಕೇಳಿದರೆ y ದಲ್ಲಿ ಇದು ಎಕ್ಸು, ಇದಕ್ಕೆ ಏನಂತ ಹೇಳ್ತೇವೆ ನಾವು, ಇದು ಎಕ್ಸು, ಇದು y, ಹೌದಾ? y ಅಲ್ಲಿರುವಂಥ ಬಿಂದುವಿನ ನಂಬರನ್ನೇ ಬರ್ಕೋಬೇಕು, ಅದೇ ಆನ್ಸರ್ ಆಗ್ತೈತಿ. ನೀವು ಎಕ್ಸ್ ಅಕ್ಷ ಅಂತ ಕೇಳಾರಂತೇಳಿ -8 ತೆಗೆದುಕೊಳ್ಬಾರ್ದು. ಆದ್ದರಿಂದ ಎಕ್ಸ್ ಅಕ್ಷದಿಂದ ಬಿಂದುವಿಗಿರೋ ದೂರ ಏನಾಗ್ತೈತಿ, y ನಿರ್ದೇಶಾಂಕ ಆಗ್ತೈತಿಲ್ಲ, ಆದ್ದರಿಂದ 3 ಅಂತ ಇಲ್ಲಿ ಆನ್ಸರ್ ಏನು ಬಂದಿದೆ, 3. ಹೀಗೆ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಇದನ್ನು ಹೆಚ್ಚಾಗಿ ಏಪ್ರಿಲ್ 2023ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಇನ್ನು 2ನೇ ಪ್ರಶ್ನೆಗೆ ಹೋಗೋಣ. 2ನೇ ಒಂದು ಪ್ರಶ್ನೆ, ಮೂಲಬಿಂದು ಮತ್ತು 8 - 6 ಬಿಂದುಗಳ ನಡುವಿನ ದೂರವನ್ನು ಹೇಳ್ರಿ ಅಂತ ಹೇಳ್ಯಾರ. ಈಗ ಆಪ್ಷನ್ಸ್ ಏನು ಕೊಟ್ಟಾರು, 10, 100, √28, √14. ಇದು ಮಾಡೆಲ್ ಕ್ವಶನ್ ಪೇಪರ್ 2020 ಮತ್ತು ಜುಲೈ 2021ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ಇಲ್ಲಿ ಹೇಗೆ ಮಾಡಬೇಕು ಅನ್ನೋದನ್ನು ಮೊದಲು ನೋಡೋಣ, ಆಮೇಲೆ ಉತ್ತರ ಏನಂತ ನೋಡೋಣ ಅಂತ. ನೋಡ್ರಿ, ಇಲ್ಲಿ ಮೂಲಬಿಂದು ಅಂತ ಕೇಳಿದಾರ ಅಂದನ, ಇದು ಎಕ್ಸ್, ಇದು ವೈ. XY = 8 - 6 ಅಂತ ಬರ್ಕೋಬೇಕು. ಮೂಲಬಿಂದುವಿನ ನಡುವಿನ ದೂರ ಕಂಡುಹಿಡಿಯೋ ಸೂತ್ರ ನಮ್ಗೆ ಗೊತ್ತಿದೆ, ಏನಪ್ಪ, D = √x² + y². ಆದ್ದರಿಂದ ಎಕ್ಸ್ ಅಂದರೆ 8 ಆಯಿತು, y ಅಂದರೆ -6 ಆಯ್ತಲ್ಲ, ಆ ಬೆಲೆಗಳನ್ನು ಇಲ್ಲಿ ಹಾಕೋಬೇಕು. 8ರ ವರ್ಗ, x² ಅಂದರೆ 8ರ ವರ್ಗ ಪ್ಲಸ್ y² ಅಂದರೆ -6ರ ವರ್ಗ, ಬ್ರ್ಯಾಕೆಟಲ್ಲಿ ಹಾಕೊಳ್ಳೋದು. 8ರ ವರ್ಗ 64, -6ರ ವರ್ಗ ಅಂದ್ರೆ 8ರ ವರ್ಗವನ್ನು 8 × 8 = 64 ಆದರೆ -6ರ ವರ್ಗ -6ರ ವರ್ಗ = -6 × -6 ಏನಾಗ್ತೈತಿ, -- +6 36. ಆದ್ದರಿಂದ -- ಏನಾಗ್ತೈತಿ, ಪ್ಲಸ್ ಆಕೈತಿ. 6ರ ವರ್ಗ 36, 64 ಒಳಗೆ 36 ಕೂಡಿಸಿದ್ರೆ 100 ಆಯಿತು. √100 ಅಂತಂದ್ರೆ 100ರ ಒಂದು ವರ್ಗಮೂಲ ಎಷ್ಟಾಗ್ತೈತಿ, 10. ಆದ್ದರಿಂದ ಇಲ್ಲಿ ಯಾವುದು ಆಪ್ಷನ್ ಕರೆಕ್ಟ್, ಆಪ್ಷನ್ ನಂಬರ್ ಎ 10. ಈಗ ಲೆಕ್ಕ ಮಾಡಿ ಇದನ್ನು ಆನ್ಸರ್ ಈ ಥರ ಬಹು ಆಯ್ಕೆಯಲ್ಲಿ ಕೊಟ್ಟಾಗ ಈ ಥರ ಬರೀಬೇಕು. ಮೂಲ ಬಿಂದುವಿನ ಸೂತ್ರ ಹಾಕಿ x ಮತ್ತು y ಬೆಲೆಗಳನ್ನು ಹಾಕಿ ಸ್ಕ್ವೇರ್ ಮಾಡಿ ಅದನ್ನು ಪ್ಲಸ್ ಮಾಡಿ ಆಮೇಲೆ ವರ್ಗಮೂಲ ಕಂಡುಹಿಡಿದು ಈ ಥರ ಉತ್ತರವನ್ನು ಬರೀಬೇಕು. ಇನ್ನು 3ನೇ ಪ್ರಶ್ನೆ ನೋಡೋಣ. 3ನೇ ಪ್ರಶ್ನೆ, P ಆಫ್ -4 - 5 ಬಿಂದುವಿನಿಂದ ಎಳೆದ ಲಂಬವು x ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ. ಹಾಗಾದರೆ Q ಬಿಂದುವಿನ ನಿರ್ದೇಶಾಂಕಗಳು ಏನು? ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025ರಲ್ಲಿ ಬಿದ್ದಿರುವಂಥ ಪ್ರಶ್ನೆ. ಆಪ್ಷನ್ ಏನು ಕೊಟ್ಟಾರಂದ್ರೆ, P ಆಫ್ -4 - 5 ಬಿಂದುವಿನಿಂದ ಎಳೆದ ಲಂಬವು x ಅಕ್ಷವನ್ನು Q ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇದರಲ್ಲಿ 4 ಆಪ್ಷನ್ ಏನು, 0 - 4, B -40, C -50, D 0 - 5. ಇದರಲ್ಲಿ ಆನ್ಸರ್ ಯಾವ್ದು ಬಂತು, ಆಪ್ಷನ್ ನಂಬರ್ ಬಿ -4, 0. ಎಕ್ಸ್ ಅಕ್ಷವನ್ನು ಕ್ಯೂ ಬಿಂದುವಿನಲ್ಲಿ ಛೇದಿಸುತ್ತದೆ ಅಂತಂದಾಗ ನಾವು ಏನು ತಗೋಬೇಕು,
-4 0. ವಾಯರ ಬೆಲೆಯನ್ನು ನಾವಿಲ್ಲಿ 0 ಅಂತ ತಗೊಂಡು ಇದು ಆಪ್ಷನ್ ನಂಬರ್ ಬಿ ಇಸ್ ಕರೆಕ್ಟ್ ಆನ್ಸರ್. ಇನ್ನು 1 ಅಂಕದ ಪ್ರಶ್ನೆಗಳು ಯಾವ ಥರ ಕೇಳ್ತಾರೆ ಅನ್ನೋದನ್ನು ನೋಡೋಣ. ಈಗ 1 ಅಂಕದ ಪ್ರಶ್ನೆಗಳು. 1ನೇ ಪ್ರಶ್ನೆ, ಎ x1 y1 ಮತ್ತು ಬಿ x2 y2 ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ 1:1 ಅನುಪಾತದಲ್ಲಿ ವಿಭಾಗಿಸುವ ಪಿ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೆಯಿರಿ. ಈಗ ನೋಡ್ರಿ, ಫಸ್ಟ್ ಇಲ್ಲಿ ನಮಗೆ ನಿರ್ದೇಶಾಂಕ ರೇಖಾಗಣಿತದ ಸೂತ್ರವನ್ನು ಕೇಳಿದ್ದಾರೆ. ಯಾವುದು ಸೂತ್ರ ಅಂತಂದ್ರೆ 1:1 ಅಂತ ಹೇಳಿದಾಗ ಇಲ್ಲಿ ನಾವು ಯಾವ ಸೂತ್ರ ತಗೋಬೇಕು? ಪಿ ಆಫ್ ಎಕ್ಸ್ ವೈ x1 ಪ್ಲಸ್ x2 ಡಿವೈಡೆಡ್ ಬೈ 2, y1 ಪ್ಲಸ್ y2 ಡಿವೈಡೆಡ್ ಬೈ 2. 1:1 ಅಂತಂದರೆ ಏನಪ್ಪ, ಇಲ್ಲಿ m1 ಮತ್ತು m2 1:1 ಅಂತ ಆಗ್ತದ. ಇಲ್ಲಿ 1 ಅಂಕದಲ್ಲಿ ಸೂತ್ರಗಳನ್ನು ಕೂಡ ಕೇಳಬಹುದು. ಇದು ಮಧ್ಯಬಿಂದು ಕಂಡುಹಿಡಿಯುವಂಥ ಸೂತ್ರ ಆಗಿದೆ. ಇದನ್ನು ಬಹಳಷ್ಟು ಕ್ವಶನ್ ಪೇಪರ್ಗಳಲ್ಲಿ ಕೇಳಿದ್ದಾರೆ. ಪ್ರಿಪ್ರೇಟರಿ 2022, ಜೂನ್ 2020, ಮಾದರಿ ಪ್ರಶ್ನೆ ಪತ್ರಿಕೆ, ಈ ವರ್ಷದ ಮಾದರಿ ಪ್ರಶ್ನೆ ಪತ್ರಿಕೆ 2026ರಲ್ಲಿ ಕೂಡ ಈ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಇದು ಏನು? ಮಧ್ಯಬಿಂದು ಕಂಡುಹಿಡಿಯುವಂಥ ಸೂತ್ರ ಇದು. ಆದ್ದರಿಂದ 1:1 ಅಂತ ಕೊಟ್ಟಿದಾಗ ಈ ಸೂತ್ರವನ್ನು ನೀವು ಬರೀಬೇಕು. ಇದು 1 ಅಂಕದ ಪ್ರಶ್ನೆ ಆಗಿದೆ. ಇನ್ನು ಮುಂದೆ ನೋಡೋಣ, 1 ಅಂಕದ ಬೇರೆ ಪ್ರಶ್ನೆಗಳನ್ನು ನೋಡೋಣ. ಮತ್ತೆ ನೆಕ್ಸ್ಟ್ ಕ್ವಶನ್, ಮೂಲ ಬಿಂದುವಿನಿಂದ ಪಿ ಆಫ್ ಎ ಬಿ ಬಿಂದುವಿಗೆ ಇರುವ ದೂರವನ್ನು ಬರೆಯಿರಿ. ಇಲ್ಲಿ ನಮಗೆ ಮೂಲ ಬಿಂದು ಕಂಡುಹಿಡಿಯುವಂಥ ಸೂತ್ರವನ್ನು ಕೇಳಿದ್ದಾರೆ. ಆ ಸೂತ್ರ ಏನಪ್ಪ ಅಂತಂದ್ರೆ, ಮೂಲ ಬಿಂದು ಎ ಮತ್ತು ಬಿ ಈ ಥರನೂ ಕೇಳ್ಬೋದು, ಎಕ್ಸ್ ವೈ ಅಂತಲೂ ಕೇಳ್ಬೋದು. ಇದು ಮಾದರಿ ಪ್ರಶ್ನೆ ಪತ್ರಿಕೆ 2025-26ರಲ್ಲಿ ಕೇಳಿದ್ದಾರೆ. ಆದ್ದರಿಂದ ಮೂಲ ಬಿಂದು ಬಿಂದುವಿಗೆ ಇರುವ ದೂರ ಕಂಡುಹಿಡಿಯುವ ಸೂತ್ರ D √a² + b². ಇದು ಕೂಡ ಇಂಪಾರ್ಟೆಂಟು. ನೆಕ್ಸ್ಟ್ ಮುಂದೆ ಮೂರನೇ ಪ್ರಶ್ನೆ, 1 ಅಂಕದ ಪ್ರಶ್ನೆ. ಮೂಲ ಬಿಂದುವಿನಿಂದ -3, 4 ಬಿಂದುವಿಗೆ ಇರುವ ದೂರವನ್ನು ಕಂಡುಹಿಡಿಯಿರಿ. ಈಗ ಮೂಲ ಬಿಂದುವಿನ ಸೂತ್ರ ನಾವು ಈಗಾಗಲೇ ನೋಡಿದ್ವಿ. ಯಾವುದಪ್ಪ ಅಂತಂದ್ರೆ D √a² + b². ಆದ್ದರಿಂದ ಮೂಲ ಬಿಂದು -3, 4 ಅಂದರೆ ಎಕ್ಸ್ ಮೂಲ ಬಿಂದು ಮತ್ತು -3, 4 ಬಿಂದುವಿಗೆ ಇರುವ ದೂರ. ಇಲ್ಲಿ ಇದೇನ -3 ಏನಿದ ಎಕ್ಸ್, ಇನ್ನು 4 ಏನಿದ ವೈ ಇಟ್ಕೊಂಡ್ವಿ ಅಂತಂದರೆ, ಆದ್ದರಿಂದ ಸೂತ್ರ ಏನು ತಗೋದು? ಮೂಲ ಬಿಂದು ಸೂತ್ರ D ಕಂಪಲ್ಸರಿ ಸೂತ್ರ ಬರಿಬೇಕು, √x² + y². ಆದ್ದರಿಂದ ಎಕ್ಸ್ ಬೆಲೆ ಏನಾಯಿತು? √ ಹಾಕೊಂಡು ಬ್ರ್ಯಾಕೆಟ್ -3 ವರ್ಗ ಪ್ಲಸ್ y ಬೆಲೆ 4 ವರ್ಗ. -3 ವರ್ಗ ಅಂದ್ರೆ -3 × -3 2 ಸಲ ನಾವು ಗುಣಿಸಿದಾಗ -- ಪ್ಲಸ್ 3 9 ಆಯಿತು. 4 ವರ್ಗ 4 4 16 ಆಯಿತು. ಆದ್ದರಿಂದ ಅವು ಬೆಲೆಗಳನ್ನು ಇಲ್ಲಿ ಹಾಕಿಕೊಳ್ಳೋದು. 3 ವರ್ಗ 9 ಪ್ಲಸ್ 4 ವರ್ಗ 16, 16ರಲ್ಲಿ 9 ಕೂಡಿಸಿದ್ರೆ 25, √25 ಏನಾಗ್ತೈತಿ? 5. ಆದ್ದರಿಂದ ಡಿ ಬೆಲೆ ಏನಾಯಿತು? 5 ಮಾನಗಳು. ಡಿ ಅಂದರೆ ಡಿಸ್ಟೆನ್ಸ್ ಅಂತ ನಾವು ಹೇಳ್ತೇವೆ ಇಂಗ್ಲೀಷಲ್ಲಿ. ನೆಕ್ಸ್ಟ್ 4ನೇ ಪ್ರಶ್ನೆ, 6, 3 ಮತ್ತು 4, 7 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಇಲ್ಲೇ ಮಧ್ಯಬಿಂದುವಿನ ನಿರ್ದೇಶಾಂಕ ಅಂತ ಹೇಳಿದಾಗ ಮಧ್ಯಬಿಂದು ಕಂಡುಹಿಡಿಯುವಂಥ ಒಂದು ಸೂತ್ರವನ್ನಿಲ್ಲೇ ಬಳಸಬೇಕು. ಆದ್ದರಿಂದ x1 y1 x2 y2 ಅಂತ ಬರೆದು ಇವು ಬೆಲೆಗಳನ್ನು ಇಲ್ಲೇ ಹಾಕೊಂಡ್ವಿ ಅಂದರೆ ನಮ್ಗೆ ಈಸಿ ಆಗ್ತೈತಿ ಸೂತ್ರದಲ್ಲಿ ಬರೆದುಕೊಳ್ಳಲಿಕ್ಕೆ. ಇದು x1 y1 6, 3, ಇದು x2 y2 4, 7 ಹೀಗೆ ಕಾಲಮ್ ಹಾಕಿ ಬರ್ಕೊಂಡು ಮಧ್ಯಬಿಂದು ಸೂತ್ರ ಬರ್ಕೋದು. ಪಿ ಆಫ್ ಎಕ್ಸ್ ವೈ x1 + x2 ಡಿವೈಡೆಡ್ ಬೈ 2, y1 + y2 ಡಿವೈಡೆಡ್ ಬೈ 2. ಆದ್ದರಿಂದ x1 ಏನು 6 ಪ್ಲಸ್ x2 ಏನು 4, 6 + 4 ಡಿವೈಡೆಡ್ ಬೈ 2. y1 ಏನು 3, y2 ಏನು 7, ಇಲ್ಲಿ ಹಾಕೋದು 3 + 7 ಡಿವೈಡೆಡ್ ಬೈ 2. ಆಮೇಲೆ 6 + 4 10 ಡಿವೈಡೆಡ್ ಬೈ 2, 3 + 7 10 ಡಿವೈಡೆಡ್ ಬೈ 2. ಎರಡು ನಾವು ಭಾಗಿಸಿದ್ರೆ 2 × 1 = 2 × 5 10. ಇದು 2 × 1 = 2 × 5 5, 5. ಆದ್ದರಿಂದ ಪಿ ಆಫ್ ಎಕ್ಸ್ ವೈನ ಬೆಲೆ ಏನು ಬಂತಿಲ್ಲ? 5, 5.
ಹಾಗಾಗಿ ನಾನಿಲ್ಲೇ 1 ಅಂಕದ ಪ್ರಶ್ನೆಗಳನ್ನು ಈ ನಿರ್ದೇಶಾಂಕ ರೇಖಾಗಣಿತದಿಂದ ಯಾವ ಥರ ಕ್ವಶನ್ ಕೇಳ್ತಾರೆ ಅನ್ನೋದು ಎಲ್ಲ ಒಂದೊಂದು ಬೇರೆ ಬೇರೆ ಉದಾಹರಣೆಗಳನ್ನು ಮಾಡಿ ನಾನಿಲ್ಲೇ ತೋರಿಸಿದ್ದೇನೆ. ಆದ್ದರಿಂದ ನನ್ನ ಒಂದು ವಿಡಿಯೋವನ್ನು ಕೊನೆ ತನಕ ನೋಡಿ ಮತ್ತು ನನ್ನ ಒಂದು ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸ್ತೇನೆ. ಥ್ಯಾಂಕ್ ಯು.